ಡ್ಯಾಡಿ ನೀವು ಜೀಪಿಂದ ಇಳಿಸಬಾರ್ದು, ಕೆಳಗಡೆಗೆ ಒಬ್ರು ಇಳಿಸಬಾರ್ದು. ಹಾಗೆ ತಲೆಗೆ ಒಂದು ನೋಡಿರಿ, ಕೆಳಗಡೆ ಇಳಿದ್ರೆ. ಓ ಕೋಲು ರೆಡಿ ಆಗಿದೆ. ಇಷ್ಟಪ್ಪ ಈಗ ಕೆನೆ ಬಂದಿದೆ, ಈಗಿದ್ದೀನಿ ಇಲ್ಲಿ ಕಟ್ ಮಾಡಿಕೊಂಡು ತಿನ್ನೋದು. ಎಲ್ರಿಗೂ ನಮಸ್ಕಾರ. ನೋಡಿ ಬೆಳಗ್ಗೆ ನಾನು ಎದ್ದೇಳೋದ್ರೊಳಗೆ ನಮ್ಮಮ್ಮ ತಿಂಡಿಗೆಲ್ಲ ರೆಡಿ ಮಾಡಿದರು. ಇವತ್ತು ಇಡ್ಲಿ ಮತ್ತು ಚಟ್ನಿ. ನನ್ನ ಮಗಳಿಗೆ ಇಷ್ಟವಾದ ಉದ್ದಿನಡೆ. ಖುಷಿ ಆಯಿತು ಮಗಳಿಗೆ. ಬೇಗ ನನ್ನ ಮಗಳು ಎದ್ದು ಪಕ್ಕದ ಮನೆಗೆ ಹೋಗಿ ಆಟ ಆಡ್ಕೊಂಡು ಬಂದಾಯಿತು, ಭುವನ್ನ ಜೊತೆಲಿ ಕರ್ಕೊಂಡು. ಹಾಗೆ ಇದಕ್ಕೆ ಆ್ಯಕ್ಚುಲಿ ಇಡ್ಲಿಗೆ ನಾವು ಯಾವಾಗಲೂ ಇದನ್ನೇ ಮಾಡೋದು. ಇದು ತುಂಬ ಚೆನ್ನಾಗಿರುತ್ತೆ, ಹೆಸರು ಬೇಳೆ ಗೊಜ್ಜಿದು. ಮತ್ತು ಉದ್ದಿನೊಡಿಗೆಲ್ಲ ಅಮ್ಮ ರೆಡಿ ಮಾಡಿದರು, ಬಿಟ್ಟಿದ್ದು ನಾನು. ಯಾಕಂದರೆ ಈ ಥರ ಹೋಲ್ ಬರೋ ಥರ ಬಿಡೋಕ್ಕೆ ನನಗೆ ಗೊತ್ತುಂಟು, ಅಮ್ಮಂಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಬೆಳಗಿನ ತಿಂಡಿ ಇದು ನಮ್ಮದು. ಅಂದರೆ ನಾನು ಲೇಟಾಗಿದ್ದಿಲ್ಲ, ನಾನು ಬೇಗನೆ ಎದ್ದಿದ್ದೀನಿ. ಇವತ್ತು ತಿಂಡಿ ಬೇಗ ಆಗಿದೆ ಅಷ್ಟೇ, ಯಾಕಂದರೆ ಮಕ್ಕಳಿಗೆಲ್ಲ ಹೊಟ್ಟೆ ಜಾಸ್ತಿ ಬೇಕಾಗುತ್ತಲ್ಲ. ಹಾಗಾಗಿ ನೋಡಿ ನಮ್ಮ ಭುವನು ಬಂದಿದ್ದಾನೆ. ನನ್ನ ಮಗಳಿಗೆ ನೋಡಿ ತಿಂಡಿ ಆಸೆ ಆಗಿಬಿಟ್ಟಿದೆ. ಉದ್ದಿನ ನೋಡಿ ಅಂದರೆ ಅಷ್ಟೇ ಇಷ್ಟ. ಬನ್ನಿ ಇಲ್ಲಿ ಕೆಳಗೆ ಕೂತ್ಕೊಳ್ತೀರಾ? ಇಲ್ಲಿ ಕೆಳಗೆ ಕೂತ್ಕೊಳ್ಳಿ. ಕೂತ್ಕೊಳ್ತೀನಿ ರಾಜ್ಕುಮಾರಿ. ಸೈಕಲ್ ಎಲ್ಲ ರಿಪೇರಿಗೆ ಹೋಗ್ತಾ ಇದ್ದಾವೆ. ಅಂದರೆ ಈಗ ಮಕ್ಳಿಗೆ ರಜೆ ಬಂದಿದೆಯಲ್ಲ, ಹಾಗಾಗಿ ಇಷ್ಟು ದಿನ ಎಲ್ಲ ಅಲ್ಲಲ್ಲೇ ಶೆಡ್ಡು ಪಡ್ಡು ಎಲ್ಲೆಲ್ಲ ಅಲ್ಲೇ ಬಿದ್ದೋಗಿದ್ದ. ನಮ್ಮ ಚುಪ್ಪಿ ಬಂದಾಗ ಹೊಡಿತಿದ್ದ. ಈಗ ಅವನಿಗೆ ರಜೆ ಸಿಕ್ಕಿದೆಯಲ್ಲ, ಇನ್ನೇನು ಬರ್ತಾನೆ. ಇಷ್ಟು ದಿನ ಇಲ್ಲೇ ಇದ್ದ, ಈಗ ಹೋಗಿದ್ದಾನೆ. ಹಾಗಾಗಿ ಸೈಕಲ್ ಎಲ್ಲ ರಿಪೇರಿ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮೊದಲು ಜೀಪ್ ಹಾಕಿದ್ರೆ ಹಂಗೆ ಎತ್ತಾಕ ಹೋಗ್ಬೋದಿತ್ತು, ಈ ಜೀಪಲ್ಲಿ ಇಡೋಕ್ಕೆ ಕಷ್ಟ. ನಮ್ಮ ಚಿಕ್ಕವ ನೋಡಿ ಚಡ್ಡಿ ಹಾಕಲ್ದಲ್ಲ, ಪ್ಯಾಂಟ್ ಹಾಕಲ್ದಲ್ಲ ಹೊರಟಿದ್ದಾಳೆ ಮಗ್ಗೆಗೆ. ಸಿಗವ ಒಂದಕ್ಕೆ ವೀಲ್ ಇದ್ರೆ ಇನ್ನೊಂದಕ್ಕೆ ಬ್ಲೋ ಇಲ್ಲ, ಇನ್ನೊಂದು ಬ್ರೇಕ್ ಇಲ್ಲ, ಹಿಂಗಾಗ್ಬಿಟ್ಟಿದೆ. ಹಾಗಾಗಿ ಎಲ್ಲನೂ ತಗೊಂಡೋಗ್ತಾ ಇದ್ದಾರೆ. ನೋಡಿ ನಮ್ಮ ಭುವನ್ನು ಹೋಗಿ ಕೂತಿದ್ದಾನೆ, ಮಗ್ಗೆಗೆ ಹೋಗ್ತೀನಿ ಅಂತ. ಅವನು ಅವರಪ್ಪ ಅಮ್ಮನ ಏನು ಕೇಳಲ್ಲ, ಪಾಪ ನಮ್ಮ ಜೊತೆ ಹೋಗ್ತಾ ಇರುತ್ತೆ. ನಮ್ಮಮ್ಮ ಅಕ್ಕಿನಿ ಹೇಳಿದ ಮತ್ತೆ ಕೇಳಲ್ಲ, ಬೇಡ ಅಂತ ಹೇಳಿ ಇಳಿಸ್ತಿದ್ದಾರೆ. ಬೇಜಾರದಲ್ಲಿದ್ದಾನೆ. ಡ್ಯಾಡಿ ನೀವು ಜೀಪಿಂದ ಇಳಿಸಬಾರ್ದು, ಕೆಳಗಡೆಗೆ ಒಬ್ರು ಇಳಿಸಬಾರ್ದು. ಹಾಗೆ ತಲೆಗೆ ಒಂದು ನೋಡಿರಿ, ಕೆಳಗಡೆ ಇಳಿದ್ರೆ. ಪಪ್ಪ ಅವ್ರ ಮಗೆಗೆ ಹೋಗ್ತಾ ಇದ್ದಾರಲ್ಲ, ಚಕ್ಲಿ ಹಿಟ್ಟು ಮಾಡ್ಸೋಣ ಅಂತ ಹೇಳಿ ಅಮ್ಮ ಕೊಟ್ಟು ಕಳಿಸ್ತಾ ಇದ್ದಾರೆ. ನೋಡಿ ಚಕ್ಲಿ ಹಿಟ್ಟಿಗೆ ಏನೇನು ಹಾಕಿದ್ದಾರೆ ಗೊತ್ತಿಲ್ಲ ನನಗೆ. ಅಮ್ಮ ಪಪ್ಪಂಗೆ ಕೊಟ್ಬಿಟ್ಟು ಬಾ ಅಂದರು ಚಕ್ಲಿ ಹಿಟ್ಟು ಮಾಡಿಸ್ಕೊಬರಕ್ಕೆ. 1 kg ಅಷ್ಟೇ ಚಕ್ಲಿ ಹಿಟ್ಟು. ಅವ್ರಿಗೆ ಹೇಳ್ತಾರೆ ಸಣ್ಣಕ್ಕೆ ದಪ್ಪಕ್ಕ, ನಂಗೆ ಗೊತ್ತಿಲ್ಲ ಚಕ್ಲಿ ಹಿಟ್ಟು ಅಂತ. ಓ ಕೋಲ್ ರೆಡಿಯಾಗಿದೆ, ಕೋಲ್ ರೆಡಿಯಾಗಿದೆ. ಹೊಡಿತಾರೆ ಜೀಫಾ. ಹಾಂ ಫೋರ್ಕ್ ಚೆನ್ನಾಗಿರೋ ಸಿಕ್ಕಿದ್ರೆ ಮಾತ್ರ ತಗೊಬನ್ನಿ. ಹಾಂ ಮೂಳೆ ಇರಬಾರ್ದು, ಸ್ವಲ್ಪ ಬಾರ್ ಗಟ್ಟಿ ಇರಬೇಕು, ಫ್ಯಾಟ್ ಇರಬೇಕು. ಕಪಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪಾಪ ಬಡ್ದು ಇರ್ತಾರೆ, ಹಾಗೆ ಕೇಳಿದ್ದೆಲ್ಲ ತಕ್ಕೊಡ್ತಾರೆ ಪಾಪ. ಬೆಳಗ್ಗೆ ಹೋಗಿದ್ದು ಮಕ್ಕಳು ಮರಿನ, ಈಗ ಮಧ್ಯಾಹ್ನ ಬರ್ತಾ ಇದ್ದಾರೆ ಊಟ ಟೈಮಿಗೆ. ಎಲ್ಲೂ ಕೆಳಗೆ ಇಳ್ದಿಲ್ವತ್ತೆ. ಫೋನ್ ಮಾಡಿದ್ರು, ಕೆಳಗೆ ಎಲ್ಲಿ ಇಳ್ದಿಲ್ಲ. ಅಲ್ಲಿಗೆ ಜ್ಯೂಸು ಚಾಕ್ಲೇಟ್ಸು ಎಲ್ಲ ತರಿಸ್ಕೊಂಡು ಅಲ್ಲೇ ಕೂತ್ಕೊಂಡು ತಿಂದು ಈಗ ಎದ್ದು ಬರ್ತಾ ಇರೋದು. ಇದನ್ನು ಬಿಟ್ಟೋಗಿದ್ರು ಪಾಪ ನೀನ. ಎಲ್ಲರ ಕೈಯಲ್ಲೂ ಒಂದೊಂದು ಬಾಟ್ಲಿ ಇದ್ದಾನ. ಎಲ್ಲ ಪುತಾನಿ. ಓ ಸ್ಮೆಲ್ ನೋಡ್ತಾ, ಪೋರ್ಕ್ ಸ್ಮೆಲ್. ಅದು ನಮ್ಮ ಡ್ಯಾಡಿ ಫ್ರೆಂಡ್ ಅಲ್ಲ, ನಮ್ಮ ಡ್ಯಾಡಿ ಫ್ರೆಂಡ್ ಇದು ಪುಟಾಣಿ. ಮೆತ್ತ ಕುನು ಅಂತ ಕೆಳಗೆ ಓಡಾಡ್ತದೆ. ಬೇಸಿಗೆಗೆ ಮಕ್ಕಳಿಗೆ ಜ್ಯೂಸ್ ಎಲ್ಲ ತಕ್ಕೊಟ್ಬಿಟ್ಟು ನಮ್ಮ ಡ್ಯಾಡಿ ನೋಡಿ. ಎರಡು ಇಡ್ಲ ಫ್ರಿಜ್ಜಿಗೆ 2 ಇಡಬೇಕಂತೆ, ಅವಾಗ ಬೇಕು. ಮೊನ್ನೆ ಬಂದೆ ಹೋಗ್ಬೇಕಾದ ಕೊಡ್ಬೋದು. ನಮ್ಮಮ್ಮ ದಿನ ಹಾಲು ಕಾಯಿಸ್ಬಿಟ್ಟು ಕೆಂಡದ ಮೇಲೆ ಇಡ್ತಾರೆ, ದಪ್ಪ ಕೆನೆ ಬರಲಿ ಅಂತ. ಇವತ್ತು ನನಗೆ ಸ್ವಲ್ಪ ಕೆನೆ, ನಮ್ಮನೆ ಹಾಲಿನ ಕೆನೆ ಮಾತ್ರ ತಿನ್ನೋಕ್ಕೆ ತುಂಬ ಇಷ್ಟ. ಅದು ಬಿಸಿ ಇದ್ದಾಗಲೇ, ಅಂದರೆ ಕೆಂಡದ ಮೇಲೆ ಇಟ್ಟಾಗ, ಕೆಂಡದ ಮೇಲೆ ಇಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಗಟ್ಟಿ ಕೆನೆ ಬರುತ್ತೆ. ಮತ್ತು ಕೆಳಗಡೆ ಹಾಲು ಸ್ವಲ್ಪ ಬೆಚ್ಚಗಿರುತ್ತೆ, ಸ್ವಲ್ಪ ಎಳೆ ಮಕ್ಕಳಿಗೂ ಕುಡಿಸ್ಬೋದು, ಆ ಥರ ಬೆಚ್ಚಗಿರುತ್ತೆ. ನಮ್ಮಮ್ಮ ನಾನು ಯಾವಾಗಲೂ ತಿಂತೀನಿ, ಅಮ್ಮಂಗೆ ಗೊತ್ತಿಲ್ದಂಗೆ ಸ್ವಲ್ಪ. ಇವತ್ತು ಅಮ್ಮ ಬಟ್ಟೆ ಹೋಗಿತಾ ಇದ್ದಾರೆ. ಇಷ್ಟಪ್ಪ ಈಗ ಕೆನೆ ಬಂದಿದೆ, ಈಗಿದ್ದೀನಿ ಇಲ್ಲಿ ಕಟ್ ಮಾಡಿಕೊಂಡು ತಿನ್ನೋದು. ನನಗೆ ತುಂಬ ಇಷ್ಟ. ಇದೇ ಕೈ ಹಾಕ್ತೀನಿ ಅಂತ ಬೈಬೇಡಿ, ಸ್ಪೂನಲ್ಲಿ ಕ್ಲೀನಾಗಿ ಎತ್ತಕ್ಕಾಗಲ್ಲ. ಕೈಯಲ್ಲಾದರೆ ಚೆನ್ನಾಗಿ ಬರುತ್ತೆ, ಸ್ಪೂನಲ್ಲಾದರೆ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಈ ಕೆನೆ ತಿನ್ನೋದು ಅಂದರೆ ತುಂಬ ಇಷ್ಟ ನನಗೆ. ಚೆನ್ನಾಗಿರುತ್ತೆ ಒಂಥರ ಈ ಕೆನೆ. ಒಂದೊಂದ್ಸರಿ ಅಮ್ಮಂಗೆ ಗೊತ್ತಾಗಲ್ಲ, ಒಂದೊಂದ್ಸರಿ ಗೊತ್ತಾದಾಗ ಬೈತಾರೆ ಕೆನೆ ಎಲ್ಲ ಖಾಲಿ ಮಾಡಿರ್ತೀನಿ ಅಂತ. ಅದಕ್ಕೆ ನಾನು ತಿನ್ನೋದ್ರೊಳಗೆ ಅಮ್ಮ ಮುಂಚೆನೇ ಒಂದು ಡಬ್ಬಕ್ಕೆ ಹಾಕಿ ಇಟ್ಬಿಡ್ತಾರೆ ಕೆನೆನ, ಅಂದರೆ ಬೆಣ್ಣೆ ಮಾಡೋಕ್ಕೆ. ಕ್ಲೀನಾಗಿ ತಿಂದು ಎತ್ತಿಟ್ಟಿದ್ದೀನಿ. ಅಮ್ಮಂಗೆ ಒಂದೊಂದ್ಸರಿ ಗೊತ್ತಾಗುತ್ತೆ, ಒಂದೊಂದ್ಸರಿ ಗೊತ್ತಾಗಲ್ಲ. ಗೊತ್ತಾದಾಗ ಬೈತಾರೆ, ಕೆನೆ ತೆಗಿಯಕ್ಕೆ ಬಿಡಲ್ಲ, ಹಾಲು ಮಾಡೋಕ್ಕೆ ಬಿಡಲ್ಲ, ಬೆಣ್ಣೆ ತೆಗಿಯಕ್ಕೆ ಬಿಡಲ್ಲ, ಕಡಿಮೆ ಆಗಿದೆ ಹಂಗೆ ಹಿಂಗೆ ಅಂತ ರಾಗಾಡ್ಕೊ ಓಡಾಡ್ತಾರೆ.
ಹಾಂ ಡ್ಯಾಡಿ ಪೋರ್ಕ್ ತಗೊಬಂದಿರು. ಪೋರ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಒಗ್ಗರಣೆ ಒಂದು ಕೊಡಬೇಕಷ್ಟೇ. ಒಗ್ಗರಣೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪೋರ್ಕ್ ರೆಡಿ. ಇವತ್ತು ನಮ್ಮ ಮಗ್ಗೆಲಾದರೂ ಕೂಡ ತುಂಬ ಚೆನ್ನಾಗಿರೋದು ಸಿಕ್ಕಿದೆ. ಅವ್ರು ಮಾತಾಡ್ಸಿದ್ರಂತೆ, ನಿಮ್ಮನ್ನೆಲ್ಲೂ ನೋಡಿದ್ದೀನಲ್ಲ ಪೂಜಾ ಕೆ ರಾಜ್ ಅವ್ರ ಡ್ಯಾಡಿ ಅಲ್ವಾ ಅಂತ ಮಾತಾಡ್ಸಿದ್ರಂತೆ ಇಬ್ಬರೂ ಹೇಳ್ತಾಯಿದ್ರು. ಬಟ್ ತುಂಬ ಚೆನ್ನಾಗಿದೆ. ಒಂದೊಂದು ಸರಿ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಸಿಗೋ ಅಷ್ಟು ಪೋರ್ಕು ಚೆನ್ನಾಗಿ ಒಂದೊಂದು ಸರಿ ಇಲ್ಲಿ ಸಿಗೋಲ್ಲ. ಒಂದೊಂದು ಸರಿ ಎಷ್ಟು ಬೇಯಿಸಿದ್ರು ಬೇಯಲ್ಲ. ಈ ಸರಿ ತುಂಬ ಚೆನ್ನಾಗಿರೋ ಸಿಕ್ಕಿದೆ, ಚೆನ್ನಾಗಿ ಬಂದಿದೆ. ಸಾಂಬಾರು ಸೊಪ್ಪು ಹಾಕಿ ಹಾಗೆ ಮಿಕ್ಸ್ ಮಾಡಿ ಅಥವಾ ಹಾಗೆಯೇ ಮುಚ್ಚಿಟ್ರೆ ಮುಗೀತು. ತಿನ್ನುವಾಗ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಂಡು ತಿನ್ನೋದು. ನೋಡಿ ಇವತ್ತು ಸೋಮವಾರ ಸಂತೆ ಎಲ್ಲ ಮುಗಿಸ್ಕೊಂಡು ನಮ್ಮ ಶಿವಪ್ಪ ತರಕಾರಿ ಎಲ್ಲ ತಗೊಂಡು ಬಂದಿದ್ದಾರೆ ಇವತ್ತು. ಹಾಂ ನಮ್ಮ ಭುವನ್ ನೋಡಿ ಎಡಿಟ್ ಮಾಡ್ತಾ ಇದ್ದಾನೆ ಇವತ್ತು. ಟೈಮ್ ಝೋನಿಗೆ ಹೋಗಿದ್ನಲ್ಲ ನಮ್ಮ ಚುಪ್ಪಿ, ಅದನ್ನು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ. ಅದಕ್ಕೆ ಏನು ಪೂಜಾ ಆಂಟಿ ಅಂತ ಹೇಳಿ ಕೇಳಿ ಇವತ್ತು ಹಾಕಿದ್ದೀನಿ, ನೋಡ್ತಾ ಇದ್ದೇನೆ. ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಿದ್ಯಾ? ಯಾವ ಥರ ಗೇಮ್ ಮಾಡ್ತಿದ್ದಾನಪ್ಪ ಇವನು ಅಂತ ಈ ಗೇಮ್ ಆಡ್ತಾ ಇದ್ದಾನೆ. ಈಗ ಸಂಜೆ ಆಯಿತು, ಎಡಿಟ್ ಎಲ್ಲ ಮಾಡಿ ಸ್ವಲ್ಪ ವಾಕ್ ಮಾಡೋಣ ಇಲ್ಲೇ ಕಣ್ಣದಲ್ಲಿ ಅಂತ ಬಂದೆ. ನೋಡಿ ಪಪ್ಪ ಮಕ್ಕಳು ಎಲ್ಲ ಆಟ ಆಡ್ತಾ ಇದ್ದಾರೆ. ನಾವು ಚಿಕ್ಕದ್ರಲ್ಲಿದ್ದಾಗ ನಮ್ಮ ಡ್ಯಾಡಿ ಇದೇ ಆಟ ಆಡ್ಸೋರು. ಅಕ್ಕನ ನನ್ನನ್ನು ಅಲ್ಲಿ ನಿಲ್ಸೋದು, ಹಿಂಗೆ ಬಾಲ್ ಎಸೆಯೋದು. ಅವ್ರನ್ನ ನೋಡ್ಕೊಂಡು ನಮಗೆ ಅಕ್ಕನ ನೋಡ್ಕೊಂಡು ನನಗೆ ಎಸೆಯೋದು, ನನ್ನ ನೋಡ್ಕೊಂಡು ಅಕ್ಕಂಗೆ ಎಸೆಯೋದು. ಅಂದರೆ ಯಾವಾಗಲೂ ಅಲಾಟ್ ಆಗಿರಬೇಕು ಅಂತ, ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ಹೇಳೋರು. ಅಂದರೆ ಯಾವಾಗ ಯಾರಿಗೆ ಏನು ಎಸಿತೀವಿ ಅಂತ ಗೊತ್ತಾಗಲ್ಲ, ಚುರುಕಾಗ್ತೀವಿ. ವೆರಿ ಗುಡ್. ಬೇಗ 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 ಚಿಕ್ಕಪ್ಪ ದೂರ ನಿಂತ್ಕೋ. ಹಾಂ ನಮ್ಮ ಪುಟ್ಟಣಿ ಅದ್ರ ಬಾಲ್ ತಗೊಬಂತು ನೋಡಿ. ಪುಟ್ಟಣಿ ಅದಕ್ಕೆ ಕಲರ್ ಕನ್ಫ್ಯೂಸ್ ಆಗ ಇವ್ರು ಇಟ್ಕೊಂಡಿರೋ ಬಾಲ್ ಅವ್ರದ್ದು ಅಂದ್ಕೊಂಡು ಹೋಗ್ಲಿತ್ತಾ ಇತ್ತು ಅವಾಗಿದ್ದ. ಅದಕ್ಕೆ ಇವ್ರು ಆಟ ಆಡೋದು ನೋಡ್ಬಿಟ್ಟು ನಿಂದಲ್ಲ ಅದು ಬಾಲು ನಿನ್ ತಗೊಂಬ ಅನ್ನೋದೇ ಓಡೋಕೆ ತಗೊಬಂದಿದೆ. ಇದು ನೋಡಿ ಪಿಲ್ಲೆ ಏನು ಮಾಡ್ತಾ ಇದೆ. ಪಿಲ್ಲೆ ಇದು ಚಂದ ಅಲ್ವಾ ನೋಡೋಕ್ಕೆ. ಸೆಕೆಂಡ್ ಪಿಚ್ ಹಿಡಿಯಾಗಿಲ್ಲ, ಫಸ್ಟ್ ಪಿಚ್ ಮಾತ್ರ. ನಡಿ ಸಂಜೆ ಎಷ್ಟು ಚಂದ. ಸಂಜೆ ಆಗ್ತಿದ್ದಾಗೆ ಆ ಲೈಟ್ ಬೆಳಕು ಆನ್ ಆಗುತ್ತೆ. ಇಷ್ಟೊತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಬಿಸಿಲು, ಶೆಕೆ. ಈಗ ಸ್ವಲ್ಪ ತಂಪಾಗ್ತಾಯಿದೆ, ಸ್ವಲ್ಪ ಗಾಳಿ ಬೀಸ್ತಾ ಇದೆ. ನೋಡಿ ಈ ಬೆಳಕು ಏನೋ ಒಂಥರ ಚಂದ ಅಲ್ವಾ. ಸಂಜೆ ಈಗ 6:45 7 ಗಂಟೆಗೆ 10 ನಿಮಿಷ ಇದೆ. ಈಗೆಲ್ಲ ಮಕ್ಕಳು ಒಂದು ರೌಂಡು ಹಾಲೆಲ್ಲ ಕುಡ್ದಾಯ್ತು, ನಾವೆಲ್ಲ ಕಾಫಿ ಕುಡ್ದಾಯ್ತು. ಪಪ್ಪ ಅವರೆಲ್ಲ ಕಾಫಿ ಎಲ್ಲ ಕುಡಿದು ಮಕ್ಕಳೆಲ್ಲ ಹಾಲು ಕುಡ್ಕೊಂಡು ಬಿಸ್ಕಿಟ್ ತಿನ್ಕೊಂಡು ಈಗ ಆಟ ಆಡ್ತಾ ಇದ್ದಾರೆ. ಮತ್ತು ಈಗ ಒಂದು 8 ಗಂಟೆವರೆಗೂ ಕತ್ಲಾಗಿ ಬಾಲ್ಕನಿ ಕಾಣಿಸೋವರೆಗೂ ಅಥವಾ ಏನಾರು ಆಟ ಆಡೋ ಅಂಥದ್ದು ಇಲ್ಲೆಲ್ಲ ಮಾತುಕತೆ ಇದ್ದರೆ ಮಾತಾಡಿಕೊಂಡು ಪಪ್ಪ ಇವರು ಶಿವಪ್ಪ ಎಲ್ಲ ಇನ್ನು ಒಂದು 8 ಗಂಟೆ ಹಂಗೆ ಒಳಗಡೆ ಹೋಗಿ 8 ಗಂಟೆ ಹಂಗೆ ಒಳಗೆ ಹೋಗಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮತ್ತೆ ಟಬ್ಬಲ್ಲಿ ಬಿಡ್ತೀವಿ. ಒಂದು ಸ್ವಲ್ಪ ಹೊತ್ತು ಆಟ ಆಡ್ತೇವೆ ಮಕ್ಕಳು, ಒಂದು ಅರ್ಧ ಗಂಟೆ ಆಟ ಆಡ್ಕೊಂಡು ಮತ್ತೆ ಮಕ್ಕಳು ಮಲಗ್ತವೆ. ಆಮೇಲೆ ಮಲಗಿದ್ಮೇಲೆ ನಾವು ಸೀರಿಯಲ್ಸ್ ನಂಗೆ ತುಂಬ ನಾನು ಸೀರಿಯಲ್ಲೆಲ್ಲ ಬೆಂಗಳೂರಲ್ಲಿದ್ದಾಗ ನೋಡೋದೇ ಇಲ್ಲ. ಇಲ್ಲಿಗೆ ಬಂದಮೇಲೆ ಮತ್ತೆ ಇವ್ರ ಜೊತೆ ಸೇರಿಕೊಂಡು TV ಊಟ ಮಾಡ್ತಾ ಸೀರಿಯಲ್ಸ್ ನೋಡೋದು. ಇವ್ರಿಗೆ ಯಾವ್ದು ನೋಡ್ತಾ ಇರ್ತಾರೆ, ಇನ್ನೇನು ನಾವು ಅದಕ್ಕೆ ಅದು ನೋಡ್ತಾ ನೋಡ್ತಾ ನಮಗೆ ಇಂಟ್ರೆಸ್ಟ್ ಬಂದಿರುತ್ತೆ. ನೋಡಿ ನಮ್ಮಮ್ಮ ಗಿಡಕ್ಕೆ ನೀರು ಹಾಕ್ತಾ ಇದ್ದಾರೆ. ನಮ್ಮ ಪುತ್ತನಿ ನೋಡಿರ್ತಾನೆ ಏನು ಮತ್ತೈತಿ. ನಮ್ಮ ಪುತ್ತನಿ ಇಲ್ಲಿ ಬರೋ, ಇಲ್ಲಿ ಹಾಲು ಕರೆದೈತನ. ಹಾಂ ನೋಡಿ ಹಾಲೆಲ್ಲ ಕರೆದಾಗಿದೆ. ಬೆಳಗ್ಗೆ ಕಡಿಮೆ ಐತಿ, ಈಚೆಗೆ ನಿಂತ್ಕೊಳ್ಳಿ. ಬಾಲ್ ಬಂದರೂ ಗೊತ್ತಾಗಲ್ಲ ಆಚೆ ಬೆಳಕಿಗೆ. ಓ ಬೆಳ್ಳಕ್ಕಿ ನೋಡಿ ಹೋಗ್ತಾ ಇದೆ. ಬಾಯ್. ಒಂದು ಜೊತೆ ಹಾಕೊಂಡು ಒಂದು ಜೊತೆ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದೆ. ಒಂದ್ಸರಿ ಬರುತ್ತೆ, ಶೂ ಚಪ್ಪಲ್ ಬಿಟ್ಟೋಗುತ್ತೆ. ಬನ್ನಿ ಬಾಯ್ ಭವನ್. ಗುಡ್ ನೈಟ್. ಗುಡ್ ನೈಟ್. ನಿಧಾನ ಫಸ್ಟ್ ಆನೆ ಇದಾವ ನೋಡ್ಕೊಬೇಕು ಆಚೆ ಈಚೆ. ತಡಿಯ ನಮ್ಮ ಮಕ್ಕಳು ನೋಡಿ ಅವ್ರ ಬಟ್ಟೆ ಅವೇ ಮಡಿಸ್ಕೊಳ್ತಾ ಇದ್ದಾರೆ. 3 ದಿನದಿಂದ ಅವ್ರವ್ರ ಬಟ್ಟೆ ಅವ್ರವರೇ ಮಡಿಸ್ಕೊಳ್ತಾ ಇರೋದು. ಈಚೆ ಬಾ ಮಗಳು ನೀನು. ನೋಡಿ ನಮ್ಮ ಚೋಟಿ ಇವತ್ತು ಬಂದಿದ್ದಾನೆ. ಇವಾಗ ನಾವು ಬಂದು 3 ದಿನದ ಮೇಲೆ ಅಂತೂ ನನ್ನ ಬಿಟ್ಟಿರೋಕ್ಕಾಗ್ದಲ್ಲೇ ಬಂದಿದ್ದಾನೆ. ಯಾಕ ಬಂದಿದ ತಕ್ಷಣ ಸುಪ್ರಭಾತ ಸ್ಟಾರ್ಟ್ ಅವ್ರ ಅಜ್ಜಿಯಿಂದ. ಸ್ನಾನಕ್ಕೆ ಹೋದ್ರೆ ಅದೊಂದು ಆಟ. ಬರೀ ಸೋಪ್ ಹಾಕೋಣ, ಸೋಪ್ ನೀರಿಗೆ ಬಿಡೋಣ, ಆಟ ಆಡೋಣ. ಇಷ್ಟು ದಿನ ಇಲ್ಲೇ ಇದ್ದ. 1 ವಾರ 15 ದಿನ ಕಲರಲ್ಲಿದ್ದ. ಅಲ್ಲಿಂದ ಇದಕ್ಕೆ ಬಂದಿದ್ದ, ಇಲ್ಲೇ ಇದ್ದ. ಆಮೇಲೆ ಕಲ್ಲರೆಯಿಂದ ಬೆಂಗಳೂರಿಗೆ ಬಂದಿದ್ದ. ಆ 15 ದಿನದಲ್ಲಿ ಇಲ್ಲಿ ಆಟ ಎಲ್ಲ ಆಡ್ಕೊ ಬಂದಿದ್ದಾನೆ. ಅದಕ್ಕೆ ಈಗ ಉಗಿಸ್ಕೊಳ್ತಾ ಇದ್ದಾನೆ. ನೋಡಿ ಅವನು ಅಲ್ಲಿ ಕೂತಿದ್ದಾನೆ. ನಮ್ಮನೆ ಹೆಣ್ಮಕ್ಳು ಮಲಗಿದ್ದಾರೆ, ಬುದ್ಧಿವಾದ ಹೇಳ್ತಾ ಇದ್ದಾರೆ. ಈಗ ಬಂದು ಒಂದು 5-6 ನಿಮಿಷ ಆಯ್ತು ಅಷ್ಟೇ. ಅವ್ರ ಅಂಕಲ್ ಸ್ನಾನಕ್ಕೆ ಹೋಗಿದ್ದಾರೆ, ಇವನು ಸ್ನಾನಕ್ಕೆ ಹೋಗೋಕೆ ವೆಯ್ಟ್ ಮಾಡ್ತಾ ಇದ್ದಾನೆ.
ಅದಕ್ಕೆ ಬೆಳಗ್ಗೆ ಎದ್ದು ಮಕ್ಳಿಗೆ ಹಿಂಸೆ ಕೊಡ್ಕೂಡ್ದು, ಆ ಹೆಣ್ಮಕ್ಳಿಗೆ ಹೂ ಅನ್ನೋದು, ಇಸ್ಕಕ್ಕೆ ಹೋಗೋದು, ಹೊಡಿಯಕ್ಕೆ ಹೋಗೋದು ಮಾಡ್ತೇನೆ. ಮಾಡ್ಕೂಡ್ದಂತ ಹೇಳ್ತಾ ಇದೀವಿ, ಕೇಳ್ತಾ ಇಲ್ಲ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.